ಬನ್ನರ್ಘಟ್ಟ ಕಾಡ್ ಎಂಟ್ರೆನ್ಸ್. ಸೊ ಓಂ ಶಕ್ತಿ ಟ್ರಿಪ್ ಮೇಲೆ ಹಾಕ್ಸ್ಕೊಂಡು ಬಂದಿರೋ ಫಸ್ಟ್ ದೇವಸ್ಥಾನ ಯಾವುದೋ ಹೇಳಿದ್ರಲ್ಲ, ಮುರುಘಾ ದೇವಸ್ಥಾನ ಅಂತೇನೋ ಹೇಳಿದ್ರು, ಗೊತ್ತಿಲ್ಲ. ಹಾಂ, ಮುರುಘಾ ದೇವಸ್ಥಾನ ಅಂತ ಹೇಳಿದ್ರು. ಯಾವ್ದು ಹೇಳಿದ್ದು ಹೌದಾ? ದೂರದಿಂದನೇ ದೂರದರ್ಶನ ಮಾಡಿದ್ಲು ಅಕ್ಕ. ಎಲ್ಲ ಅದು ಬೇರೆ ದೇಶದಿಂದ ಬರ್ದಿರೋದು. ಬೋಲ್ಡ್ಗಳೇನೇನು ಹಾಕೋರೆ, ಬೋಲ್ಡ್ಗಳ ಅರ್ಥನೇ ಇದೆಯಲ್ಲ. ತಮ್ಮ ಕರ್ನಾಟಕದಲ್ಲಾದರೆ ಕನ್ನಡದಲ್ಲಿ ಇರ್ತಿತ್ತು, ಇರೋದು ಬೇರೆ ತೆಲುಗು ಅನಿಸುತ್ತೆ. ತಮಿಳೋ ಗೊತ್ತಿಲ್ಲ ಗೈಸ್ ನನಗೆ. ತಮಿಳ್ನಾಡು ತಮಿಳ ಚಿಕ್ಕಮ್ಮ, ತಮಿಳು. ಸೊ ಈ ದೇವಸ್ಥಾನದ ದರ್ಶನ ಮುಗಿದಾಯಿತು. ಬಟ್ ಒಳಗಡೆ ಫೋಟೋ ಆ್ಯಂಡ್ ವಿಡಿಯೋ ಅಲೋ ಇರಲಿಲ್ಲ, ಹಾಗಾಗಿ ಹಂಗೆ ಬಂದು. ಇದು ಸೆಕೆಂಡ್ ದೇವಸ್ಥಾನ. ಇಲ್ಲಿ ಫೋಟೋ ವಿಡಿಯೋ ಏನು ಅಲೋ ಇಲ್ಲಂತೆ. ಇದು ಲಾಸ್ಟ್ ಟೈಮ್ ಓಪನ್ ಇತ್ತು ತಾನೆ, ಇವಾಗೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಹೋದ ವರ್ಷ ಬಂದಿದ್ದು ಇಲ್ಲಿಗೆ. ಇಲ್ಲೇನೋ ರೆಡಿ ಮಾಡ್ತಾವ್ರು. ಹಾಂ, ರೆಡಿ ಮಾಡ್ತಾ ಇದ್ದಾರೆ. ಫೋಟೋ ತೆಗಿಯಂಗಿಲ್ಲ ಅಂತ ಗೈಸ್, ಅಲ್ಲಿಂದ ಬಂದು ವಿಡಿಯೋ ಮಾಡ್ತೀನಿ. So it is a third temple of this trip. ಮೂರನೇ ದೇವಸ್ಥಾನ. ಮಧ್ಯದಲ್ಲಿ ಬಸ್ ಕೆಟ್ಟೋಗಿ 2 ಅವರ್ ಅಲ್ಲೇ, 1 ಅವರ್ ಅಲ್ಲೇ ಟೈಮ್ ವೇಸ್ಟ್ ಆಯಿತು. ಯಾರೋ ಇಟ್ಕೊಂಡಿದ್ರು ಅಲ್ಲೇನು ಸ್ವಲ್ಪ ಇದಾಗಿ ಬಸ್ದು ಪ್ರಾಬ್ಲಮ್ ಆಗಿ ಅಲ್ಲೇ ಇದ್ದು. ಇವಾಗ ಮತ್ತೆ ಥರ್ಡ್ ಟೆಂಪಲ್ಗೆ ಬಂದಿದ್ದೀವಿ. ಇದನ್ನು ನೋಡಿದ್ದೀವಿ, ಲಾಸ್ಟ್ ಟೈಮ್ ಬಂದಾಗ ನೋಡಿದ್ದು. ಸೊ ಬನ್ನಿ ಹೋಗೋಣ. ಪಿ ಮ್ಯಾನ್ ಬಟ್ ಸೊ ನಮ್ಮನ್ನೆಲ್ಲ ಹ್ಯಾಂಡಲ್ ಮಾಡ್ತಾರೆ ಅವರು. ಹಾಯ್ ಸತೀಶ್ ಗುರುಗಳೇ ಅಲ್ಲ. ಗೊತ್ತಿಲ್ಲ, ಬನ್ನಿ ಮುಂದೆ ತಿಳ್ಕೊಳ್ಳೋಣ. ಇದು ಗ್ಲಾಸ್ ಇಂದ ಮಾಡಿರೋದು. ಎಂತ ಒಳಗಡೆ ಕಣೋ, ಒಳಗಡೆ ಐತೆ. ಹೌದು ಲಿಯಾ. ಸೊ ಫುಲ್ಲು ಒಳಗಡೆ ಗಾಜಿಂದನೇ ಮಾಡಿರೋದು, ಅದಕ್ಕೆ ಅದನ್ನ ಗಾಜಿನ ದೇವಸ್ಥಾನ ಅಂತ ಕೂಗ್ತಾರೆ. ಬಿಡ್ತಾರೆ, ಅಲ್ಲಿ ಒಳಗಡೆಯಿಂದ ಹೋಗ್ಬೇಕು. ಚೆನ್ನಾಗಿದೆ ನೋಡೋಕೊಂಥರ. ದಿಸ್ ಈಸ್ ದ ಫಸ್ಟ್ ದೇವಸ್ಥಾನ. ಯಾರೂ ಇಲ್ಲ, ನಮ್ಮದೇ ಫಸ್ಟ್ ಎಂಟ್ರಿ. ಸೊ ನಾಯಿ ದೇವಸ್ಥಾನ ದ ಸೆಕೆಂಡ್. ಒಂದು ದೇವಸ್ಥಾನದಲ್ಲೇ ಎಷ್ಟೊಂದು ಪಾರ್ಟ್ಸ್ ಮಾಡಿ ಬೇರೆ 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 ಇದು ಮಾಡಿ ದೇವಸ್ಥಾನ ಇದೆ. ಸೊ ಯಾರೂ ಇಲ್ಲ. ನಾವು 5 ಜನನೇ ಕಾಂಪಿಟೇಷನ್ ಮೇಲೆ ಓಡಿ ಸಾಕಾಯ್ತು ನನಗೆ. ಅಲ್ಲಿ ಓಡಾಯ್ತು ಅವರಾಗಲಿ. ನಂಗೆ ಸಸ್ತಾಯಿತು. ನಾನು ವೀಡಿಯೋ ಮಾಡ್ಕೊಂಡು ನಿಧಾನಕ್ಕೆ ಬರ್ತೀನಿ, ಹೋಗಿ ಅಂದ್ಬಿಟ್ಟು ಕಳಿಸ್ತೀನಿ. ಅಲ್ಲಿ ಗೈಸ್ ಬುದ್ಧ, ವಾವ್, ಶಕ್ತಿ. ದಿಸ್ ಈಸ್ ದ ಥರ್ಡ್ ಒನ್ ಟೆಂಪಲ್. ಬರೀ ಟೆಂಪಲ್ ರನ್ನೇ ಆಗೋಗಿದೆ ಗೈಸ್. ಇನ್ನೇನು ಕಟ್ತಾ ಇದ್ದಾರೆ, ಏನು ಅಂತ ಇನ್ನೂ ಫುಲ್ ಆಗಿಲ್ಲ. ಮೋಸ್ಟ್ಲಿ ನೆಕ್ಸ್ಟ್ ಇಯರ್ ಬರೋಷ್ಟರಲ್ಲಿ ಆಗಬಹುದು. ನೀನು ಇದು ದೇವಸ್ಥಾನ. ಇದ್ರೊಳಗಡೆ ಎಂಟ್ರಿನೇ ಇಲ್ಲ, ಫುಲ್ ಒಳಗಡೆ ಗಾಜಿಂದು ನೋಡಿ. ಅಲ್ಲಿ ಹೊಡಿತಾ ಇದೆ. ಸೊ ಇದಕ್ಕೆ ಅಲೋ ಇಲ್ಲ, ಕ್ಯಾಮ್ರಾನೇ ಅಲೋ ಇಲ್ಲ, ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ. ಸೊ ಇಲ್ಲೆಲ್ಲ ತಾವ್ರೆ ಹೂವು ನೋಡಿ, ಕಲರ್ ತುಂಬಾ ಚೆನ್ನಾಗಿದೆ ದೇವಸ್ಥಾನ. ನೀವು ಬನ್ನಿ, ವರ್ಷ ನಾವು ಬರ್ತೀವಿ. ಚೆನ್ನಾಗಿದೆ ದೇವಸ್ಥಾನ ಒಳಗಡೆ, ಬಟ್ ಕ್ಯಾಮ್ರಾ ಅಲೋ ಇಲ್ಲ ಒಳಗಡೆ. ಅದರಿಂದ ಫುಲ್ಲು ಗ್ಲಾಸ್ ಅಲ್ಲೇ ಇದು ಪದ್ಮಾವತಿ ಟೆಂಪಲ್. ಅದಕ್ಕೆ ಫುಲ್ಲು ಪದ್ಮಾವತಿ ತರ ಕಲರ್ ಲೋಟಸ್.
ಇದು ಹೆಸರು ಕನ್ನಡದಲ್ಲಿ ಹೇಳಿ ಸ್ವಲ್ಪ. ಇದು ಹೆಸರು ಲೋಟಸ್ ಪಾರ್ಕ್, ಲೋಟಸ್ ಪಾರ್ಕ್, ಪದ್ಮಾವತಿ ಟೆಂಪಲ್. ನಂಗೆ ಗೊತ್ತಿರಲಿಲ್ಲ ಹೆಸರು. ಇದು ಹಿಂದೂಗಳಿಗೆ ಹಿಂದೂ ದೇವಸ್ಥಾನ, ಹಾ. ಆದ್ರೆ ನೀವು ಹೋಗಿ ಸಿಗ್ತೀವಿ. ಇದು ಹಿಂದೂ ದೇವಸ್ಥಾನ, ಇದು ಚೈನಾಗಳದ್ದು ಜಾತಿದು ಕುಲದ್ದು ದೇವಸ್ಥಾನ. ಆದ್ರೆ ವಂಶತಿ ಬಂದಾಗ ಎಲ್ಲರೂ ಇಲ್ಲಿ ಟ್ರಿಪ್ ಮಾಡ್ತಾರೆ. ಟ್ರಿಪ್ ಅಂತಾನೆ ಬರೋದು ಇಲ್ಲಿಗೆ. ಸೊ ಬಸ್ಸಲ್ಲೆಲ್ಲ ಕುಣಿದು ಕಾಲೆಲ್ಲ ನೋವು ಬಂದ್ಬಿಟ್ಟದೆ ಶಕ್ತಿ. ಕೂತ್ಕೊಂಡ್ರೆ ನಿದ್ದೆ ಬರ್ತದೆ ಅಂತ ಡ್ಯಾನ್ಸ್ ಆಡ್ತಾ ಇದ್ದೀನಿ ನಾನು. ನೀವು ನಮ್ಮ ಜೊತೆ ಆಡಲ್ಲ ಬಿಡಿ. ಸೊ ಎಲ್ಲ ಶಕ್ತಿ ಶಕ್ತಿ ಎಲ್ಲಿ ಅಲ್ಲೆಲ್ಲ ಹಾಂ ಹೋಗ್ಬಿಟ್ಟು ಬಂದು ಇರ್ತಾ ಇಲ್ಲ ಇದೆಯಲ್ಲ, ಹಾಂ ಅಲ್ಲೆಲ್ಲ ತೆಗೆದ್ರ ವಿಡಿಯೋ. ಅಲ್ಲೂ ಇಲ್ಲ, ಒಬ್ಬರು ಸೆಕ್ಯೂರಿಟಿ ನಾನು ಫೋನ್ ಇಟ್ಕೊಂಡಿದ್ದ ತಕ್ಷಣ ಫೋನ್ ನೈ ಅಂತಂದರು. ಇದು ಚೈನಾ ಬುದ್ಧ ಅವ್ರದ್ದು ಶಕ್ತಿ, ಪದ್ಮಾವತಿದು ಸೇಟುಸ್ ಅವ್ರದ್ದು. ಸೇಟುಸ್ ಅವರು. ಸೇಟು ಪದ್ಮಾವತಿ. ನಮ್ದು ಹೆಂಗೆ ಊರಲ್ಲಿ ಮಾರಮ್ಮ ದೇವಸ್ಥಾನ ಇರುತ್ತೋ ಆ ಥರ ಇವರು ಹಿಂದೂ ಬಾಯಿಗೆ ಬಟ್ಟೆ ಹಾಕಲ್ಲ, ವೈಟ್ ಬಟ್ಟೆ, ಅವ್ರ ಧರ್ಮದ್ದು ಅಲ್ಲಿದೆ ನೋಡಿ. ಅವ್ರ ಚೈನಾ ಧರ್ಮದ್ದು. ಇದು ಪದ್ಮಾವತಿ ಅಂತ. ತಾವರೆ ಹೂವದಲ್ಲೇ ಹುಟ್ಟಿ ತಾವರೆ ಹೂವದಲ್ಲೇ ಬೆಳೆದಿರೋದು. ಅದಕ್ಕೆ ತಾವರೆ ಹೂವದಲ್ಲೇ ಪಾರ್ಕ್ ಮಾಡಿ ಅದೇ ಹೆಸರು ಮಾಡಿದ್ದಾರೆ. ಎಲ್ಲ ಇನ್ಫಾರ್ಮೇಷನ್ ಆಂಟಿನೇ ಕೊಟ್ಟರು. ನಂಗೆ ಅಷ್ಟು ಗೊತ್ತಿಲ್ಲ, ಆಂಟಿನೇ ಇನ್ಫಾರ್ಮೇಷನ್ ಕೊಟ್ಟರು ಎಲ್ಲ. ಥ್ಯಾಂಕ್ ಯು, ವೆಲ್ಕಮ್. ಹೇಳಿ ಇನ್ನೊಂದ್ಸತ. ಹಾಂ ಅದು ಅವ್ರದ್ದು ಬಗ್ಗೆ. ಇದು ಅವರೇನೆ ಸ್ಥಾಪನೆ ಮಾಡಿ, ಈ ದೇವಸ್ಥಾನ ಅವರೇ ಸ್ಥಾಪನೆ ಮಾಡಿದ್ದು. ಅವರು ಡೆಡ್ ಆಗಿದ್ದಾರೆ, ಅದಕ್ಕೋಸ್ಕರ ಅವ್ರದ್ದು ಸ್ಟ್ಯಾಚ್ಯೂ ಹಾಕಿದ್ದಾರೆ. ಅಮ್ಮನಿಗೆ ಕುಂಕುಮ, ಅಮ್ಮನಿಗೆ ಕುಂಕುಮ. ಒಂಟೆ ಓದ್ಲು. ಪರಾಶಕ್ತಿ, ಪರಾಶಕ್ತಿ. ಸೊ ಇದು 5th ಟೆಂಪಲ್ ಅನ್ಸುತ್ತೆ. 4th ಅಲ್ವಾ ದೇವಸ್ಥಾನ ಇದು. 4ನೇ ದೇವಸ್ಥಾನಕ್ಕೆ ಬಂದು ಫಸ್ಟು ಪ್ರಸಾದ ತಿನ್ನಕ್ಕೆ ನಿಂತಿದ್ದೀವಿ ಗೈಸ್. ಫಸ್ಟ್ ಪ್ರಸಾದ ತಿಂದು ಆಮೇಲಿಂದ ದೇವ್ರ ದರ್ಶನ ಮಾಡೋಕ್ಕೆ ಅಂದರೆ ಮೀನ್ಸ್ ದೇವಸ್ಥಾನ ಊಟ ಖಾಲಿ ಆಗುತ್ತೆ, ಮಧ್ಯಾಹ್ನದ ಊಟ ಇಲ್ಲ ಅಂಥೇಳಿ ಪ್ರಸಾದ ತಿನ್ನಿ ಆಮೇಲೆ ದೇವ್ರ ದರ್ಶನ ಮಾಡಿ ಅಂಥೇಳಿ ನಮಗೆ ಪ್ರಸಾದ ತಿನ್ನಕ್ಕೆ ಕಳಿಸಿದ್ದಾರೆ. ಇದು ಪ್ರಸಾದ, ಅನ್ನ ಸಾಂಬಾರ್. ಮಮ್ಮಿ ದೊಡ್ಡಮ್ಮ ಚಿನ್ನ ಟೇಸ್ಟ್ ಮಾಡ್ದ. ಸೊ ಪ್ರಸಾದ ತಿಂದು ದರ್ಶನ ಮಾಡಕ್ಕೆ ಹೋಗ್ಬೇಕು. ಬನ್ನಿ ತಿಂದ್ಬಿಟ್ಟು ಹೋಗೋಣ. ಅವತ್ತು ಬಿತ್ತ ಸಿಕ್ಕಾರ ಕೊನಾಲ್ ಬಿ ತಿನ್ನಕತ್ತಾಂಬ. ಲೈನಲ್ಲಿ ಬನ್ನಿ, ಇಷ್ಟಂಗ ಲೈನಲ್ಲಿ ನಿಂತಿಲ್ಲ. ಇದು ಬಂದು ಕಾಲಭೈರವೇಶ್ವರ ಸ್ವಾಮಿ ಟೆಂಪಲ್. ಇದು ಫುಲ್ಲು ಕೈಯಿಂದ ಕೆತ್ತನೆ ಮಾಡಿರುವ ದೇವಸ್ಥಾನ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅಲ್ಲಿ ಇವಾಗ ಶಿವಂದು ಅಭಿಷೇಕ ಮಾಡಿ ಬಂದು ಇವಾಗ ಇನ್ನೊಂದು ದೇವಸ್ಥಾನ ಒಳಗಡೆ ಫೋಟೋ ಅಲೋ ಇಲ್ಲ ಗೈಸ್, ಅದೇ ಬೇಜಾರು. ಸೊ ಬನ್ನಿ ಹೋಗೋಣ. ಇದು ದೇವಸ್ಥಾನ ಕಿವಿಯಲ್ಲಿ ಅಂದರೆ ಬಸವಣ್ಣನ ಕಿವಿಯಲ್ಲಿ ಏನಾರು ಹೇಳಿ ಅದನ್ನು ನೆರವೇರಿಸೋದು. ಸೊ ಎಲ್ಲಿಂದ ಇದು ಒಂಥರ ನಾಯಿ ಜಾಸ್ತಿ ಇದ್ದಾವೆ ಗೈಸ್. ಅಂದರೆ ಏನೋ ನಾಯಿದು ಒಂದು ಸ್ಟೋರಿ ಇರಬಹುದೇನೋ. ನೋಡಿ ಎಲ್ಲೆಲ್ಲೂ ನಾಯಿಗಳು, ಒರಿಜಿನಲ್ ನಾಯಿಗಳು, ಸ್ಟ್ಯಾಚ್ಯೂ ಅಂತ ಅಲ್ಲ. ಅಲ್ಲೊಂದು ನಾಯಿ. ಮಾ ಹೌ ಇಸ್ ದ ಕಾಫಿ, ಹೌ ಇಸ್ ದ ಟೀ? ನೋ. ಸೊ ಒಂದು ಕಾಫಿ ಬ್ರೇಕ್ ಹಾಕಿದರೆ ಫುಲ್ ಮಳೆ ಬರ್ತಾ ಇದೆ ಇಲ್ಲಿ. ಮಳೆ ಬರ್ಕೊಂಡಿ ಇಲ್ಲಿ ಮಳೆ ಬರ್ತಾ ಇದೆ. ಇಲ್ಲಿ ತಿಂಡಿ ಏನೋ ಇದೆ. ಮಗು ಏನು ಬೇಕು ಮಗು? ಅವೆಲ್ಲ ತಿನ್ನಬಾರ್ದು, ಆರೋಗ್ಯಕ್ಕೆ ಹಾನಿಕರ. ನೋ, ಅದು ಹಾನಿಕರನೇ. ಓಂ ಓಂ ಶಕ್ತಿಯೇ, ಆದಿಪರಾಶಕ್ತಿಯೇ.
ಓಪನಿಂಗೇ ನಮ್ಮದು. ಫೈನಲಿ ನಾವು ದೇವಸ್ಥಾನ ಒಳಗಡೆ ಎಂಟ್ರಿ ಆಗಿದ್ದೀವಿ. ನಮ್ಮದೇ ಫಸ್ಟ್ ಎಂಟ್ರಿ. ಸೊ ಹೋಗೋಣ ಬನ್ನಿ. ಸೊ ಸ್ಟಾರ್ಟಿಂಗ್ ನಮ್ಮದೇ ಲೈನ್ ಆಗಿತ್ತು ಅಂತ ನಾವು ಅಂದ್ಕೊಂಡು, ಬಟ್ ಇವಾಗ ಮಧ್ಯೆ ಎಲ್ಲ ತೂರ್ಬಿಟ್ರು. ಇವಾಗ ಟೋಕನ್ ಸಿಗೋ ಗಂಟ ಕುತ್ಕೋಬೇಕು. ಇಲ್ಲಿದ್ದಾರೆ ನಮ್ಮ ಅಮ್ಮ. ಸೊ ಎಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಫುಲ್ ಮಳೆ ಬರ್ತಾ ಇದೆ ಗೈಸ್, ಶಕ್ತಿ ಫುಲ್ ಮಳೆ. ಆ್ಯಂಡ್ ಈ ಮಳೆಯಲ್ಲಿ ನಮ್ಮದೇ ಫಸ್ಟು ಗೇಟ್ ಓಪನ್ ಆಗಿದ ತಕ್ಷಣ ನಾವೇ ಒಳಗಡೆ ಬಂದಿದ್ದು. ಬಟ್ ಒಳಗಡೆ ಇನ್ನೂ ಟೋಕನ್ ಸಿಕ್ಕಿಲ್ಲ. ಟೋಕನ್ ಸಿಗೋ ಗಂಟ ಒಳಗಡೆ ಹೋಗೋ ಹಾಗಿಲ್ಲ. ಹಾಗಾಗಿ ಟೋಕನ್ ಬರೋ ಗಂಟ ವಿ ಶುಡ್ ವೆಯ್ಟ್. ಸೊ ಲೆಟ್ಸ್ ಗೋ. ಅಯ್ಯೋ ನೋಡಿ ಎಷ್ಟು ಜನ ಹೋಯ್ತಾ ಇದ್ದಾರೆ. ಫುಲ್ ಜನ ಜಾಸ್ತಿ ಇದ್ದಾರೆ. ಎಲ್ಲಿ ನೋಡಿದ್ರು ಜನ ಕಮ್ಮಿನೇ ಆಗಲ್ಲ. ಬಟ್ ನಾವೇ ಫಸ್ಟ್ ಎಂಟ್ರಿ ಇವತ್ತು. ಇಷ್ಟು ವರ್ಷದಲ್ಲಿ ಇವತ್ತೇ ಅನಿಸುತ್ತೆ ಅಲ್ವಾ? ಬಟ್ ಇವತ್ತು ಬೇಗನೂ ಬಂದು ಇವತ್ತು ನಾವು. ನೆಕ್ಸ್ಟು ಗೈಸ್ 12:30ಗೆ ಸ್ನಾನ ಮಾಡಿ 1 ಗಂಟೆಗೆ ರೆಡಿಯಾಗಿ 2 ಗಂಟೆಗೆ ಇಲ್ಲಿ ಬಂದು 2:30ಗೆ ಹೋಯ್ತಾ ಇದ್ವಿ ಒಳಗಡೆಗೆ. ನೈಟೆಲ್ಲ ನಿದ್ದೆ ಅಂದರೆ ಟೋಕನ್ ಕೊಡೋದು 3 ಗಂಟೆಗೆ. ಹೋಗೋಷ್ಟರಲ್ಲಿ ಲೇಟ್ ಆಗುತ್ತೆ. ಸೊ ಬನ್ನಿ ಹೋಗೋಣ. ಕಾಲೆಲ್ಲ ನೋವ್ತಾ ಇದೆ ಗುರು ನನಗೆ. ಫುಲ್ ಡ್ಯಾನ್ಸ್ ಆಡಿ ಕಾಲೆಲ್ಲ ನೋವ್ತಾ ಬಿದ್ದೈತೆ. ಸೊ ಇಷ್ಟೇ, ಬನ್ನಿ ಹೋಗೋಣ. ಸ್ಯಾಡ್ ನ್ಯೂಸ್ ಏನಂದರೆ ಗೈಸ್, ನಮ್ಮ ಮಾಮ ಹಿಂದೆ ಉಳ್ಕೊಬಿಟ್ಟಿದ್ದಾರೆ. ಮೀನ್ಸ್ ನಮ್ಮದು ಟೀಮು ಒಂದೇ ಥರ ಐತೆ. ನಮ್ಮ ಮಾಮ ಒಬ್ಬರೇ ಹಿಂದೆ ಉಳ್ಕೊಂಬಿಟ್ಟವ್ರೆ. ಅದರಿಂದ ನಮ್ಮ ಅಜ್ಜಿ ಫೋನ್ ಮಾಡಿ ಬೇಗ ಬಾ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಯಾರೂ ಇಲ್ಲ. ನಡ್ಕೊಂಡು ಹೋಗ್ತಾನೆ ಇದ್ದೀವಿ ಗೈಸ್. ಸಿಕ್ಕಾಪಟ್ಟೆ ಕಾಲು ನೋವು ಬಂದಿದೆ. ನಂಗೆ ನಡೆಯೋಕ್ಕೆ ಆಯ್ತಲ್ಲ, ಅಷ್ಟು ಕಾಲು ನೋವು ಬಿಟ್ಟಿದೆ. ಬಟ್ ಕಾಲು ನೋವು ಏನು ಮಾಡಿ, ದೇವಸ್ಥಾನಕ್ಕಂತ ಬಂದಮೇಲೆ ಎಷ್ಟೇ ಕಾಲು ನೋವಿದ್ರೂ ಹೋಗಲೇಬೇಕು. ಸೊ ಹಾಗಾಗಿದ್ದರಿಂದ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ದೇವಸ್ಥಾನ ಸಿಕ್ಕಾಪಟ್ಟೆ ದೊಡ್ಡ ದೇವಸ್ಥಾನ ಇದು. ಎಷ್ಟು ನೋಡಿದ್ರು ಕಮ್ಮಿನೇ ಆಗಲ್ಲ, ಅಷ್ಟು ದೊಡ್ಡ ದೇವಸ್ಥಾನ. ಯಾರ್ಯಾರು ಬಂದಿದ್ದಾರೋ ಇಲ್ವೋ ಗೊತ್ತಿಲ್ಲ. ಬಟ್ ನಂದು ಫಸ್ಟ್ ಟೈಮ್ ಬಂದಾಗ ನಾನು ಆಗ ಚಿಕ್ಕ ಹುಡುಗಿ ಏನು ಅನಿಸಿರಲಿಲ್ಲ. ಲಾಸ್ಟ್ ಇಯರ್ ಒಂದು ಸತ, ಅದ್ರದ್ದು 2 years ಬ್ಯಾಕ್ ಒಂದು ಸತ ಸೊ ಹಾಕಿದ್ದೆ. ಅದರಿಂದ ಅದೇ ಅಷ್ಟು ವರ್ಷ ಡ್ಯಾನ್ಸ್ ಏನೂ ಆಡ್ತಾ ಇರಲಿಲ್ಲ ಬಸ್ಸಲ್ಲಿ. ಈ ವರ್ಷ ಅಂತೂ ಫುಲ್ ಎನರ್ಜಿಯಿಂದ ಡ್ಯಾನ್ಸ್ ಆಡ್ಬಿಟ್ಟಿದ್ದೀನಿ ಬಸ್ಸಲ್ಲಿ. ಆದ್ದರಿಂದ ಕಾಲೆಲ್ಲ ನೋವು ಬಂದ್ಬಿಟ್ಟಿದೆ. ಏನಿಲ್ಲ, ಮನೆಗೆ ಹೋಗಿ ಮಸಾಜ್ ಮಾಡಿಕೊಂಡ್ರೆ ಮುಗೀತಷ್ಟೇ. ಬಟ್ ಇವಾಗ ದೇವಸ್ಥಾನ ನಡ್ಕೊ ಹೋಯ್ತಾ ಇದ್ದಾರೆ ಗೈಸ್. ಜನ ಆಗ್ಬಿಟ್ರೆ ಅಂತೂ ಇದ್ದಿದ್ದು ರಶ್ ಇರುತ್ತೆ. ಅದಕ್ಕೆ ರಶ್ ಇಲ್ಲದೆ ಇದ್ದಾಗಲೇ ಗುಡು ಅಂತ ಹೋಗಿ ದರ್ಶನ ಮುಗಿಸ್ಕೊಂಡು ಅಮ್ಮನ ನೋಡೋಕ್ಕೆ ಕಾಯ್ತಾ ಇದ್ದೀವಿ ಎಲ್ಲರೂ. ಸೊ ಬನ್ನಿ ಹೋಗೋಣ. ಸೊ ಇದು ಓಂ ಶಕ್ತಿ ದೇವಸ್ಥಾನದಲ್ಲಿ ಈ ಥರ ದೀಪ ನಿಂಬೆಹಣ್ಣು ದೀಪನ ಹಚ್ಚಿದ್ರೆ ಒಳ್ಳೇದಾಗತ್ತೆ ಅಂಥೇಳಿ ನಮ್ಮಮ್ಮ ನಿಂಬೆಹಣ್ಣನ್ನ ತೊಗೊಂಡು ದೀಪ ಹಚ್ತಾ ಇದ್ದಾರೆ. ಇದು ಫಸ್ಟ್ ಟೈಮ್ ನಾವು ಮಾಡ್ತಾ ಇರೋದು. ಫೈನಲಿ ಗೈಸ್ ಊಟ ಮಾಡೋಕ್ಕೆ ಬಂದ್ವಿ. ಎಷ್ಟು ದೂರ ಅಂತಂದರೆ ನೋಡಿ, ಫುಲ್ ಜನ. ಅಂದರೆ ಎಲೆ ಎಲ್ಲ ಜೋಡಿಸಿದ್ದಾರೆ. ಎಲೆ ಎಲ್ಲ ಜೋಡಿಸಿ ಎಲ್ಲ ಊಟಕ್ಕೆ ರೆಡಿ ಮಾಡ್ತಾಯಿದ್ದಾರೆ. ಅಮ್ಮನ ಪ್ರಸಾದ ತಿನ್ನೋಣ ಬನ್ನಿ ಇವಾಗ. ಸೊ ಆಲ್ರೆಡಿ ತಟ್ಟೆ ರೆಡಿ ಮಾಡಿ ಪಲ್ಯ ಚಟ್ನಿ ನೀರನ್ನ ಹಾಕಿಟ್ಟು ಅನ್ನನ ಹಾಕಿ ಮತ್ತು ಸಾಂಬಾರನ್ನ ಹಾಕ್ತಾರೆ ಅಷ್ಟೇ.
ಇದು ಅಮ್ಮನ ಪ್ರಸಾದ. ಇದನ್ನು ತಿನ್ನೋಕ್ಕೆ ಅಂತಲೇ ಇಷ್ಟು ದೂರ ಕಷ್ಟ ಪಡ್ಕೊಂಡ್ಬಂದು ಇದನ್ನು ನೋಡಿದ ತಕ್ಷಣ ಆ ಕಷ್ಟ ಎಲ್ಲ ಮರ್ತೋಗುತ್ತೆ ಗೈಸ್. ಸೊ ಅಷ್ಟೇ, ಬನ್ನಿ ತಿಂದ್ಬಿಟ್ಟು ಆಮೇಲೆ ಏನು ಪ್ಲ್ಯಾನ್ ಅಂತ ನೋಡೋಣ. ಕಾಲಂತೂ ಹೆವಿ 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 ನೋಡ್ತೈತೆ. ಸಮಾಚಾರ ಇವರೇ ನಮ್ಮನ್ನ ಕರ್ಕೊಬಂದಿರೋ ಗುರುಶಕ್ತಿಗಳು. ಹೇಗೆ? ಹಾಯ್ ಅಂಕಲ್. ಹಾಂ, ಈ ದೇವಸ್ಥಾನಕ್ಕೆ ಹೋಗೋಕ್ಕೆ ಆಯ್ತಾ ಇಲ್ಲ, ಅಷ್ಟು ಬೆಳಗ್ಗೆ ಬಂದು ಕಾರಲ್ಲಿ ಮಲಗಿದವರು ಇವಾಗ ಎದ್ದವ್ರೆ. ಸೊ ಇದು ಒಂದು ದೇವಸ್ಥಾನ. ಇವಾಗ ಮಾರ್ನಿಂಗ್ ಓಂ ಶಕ್ತಿ ದೇವಸ್ಥಾನ ಆದಮೇಲೆ ಇಲ್ಲಿಗೆ ಬಂದಿದ್ದೀವಿ. ಬಟ್ ನನಗೆ ಎನರ್ಜಿನೇ ಇಲ್ಲ ಗೈಸ್. ಇದಕ್ಕೆ ಹೋಗಿದ್ದೀನಿ, ಅದಕ್ಕೆ ಹೋಗಕ್ಕೆ ಮನಸ್ಸಿಲ್ಲ. ಸೊ ಅದಕ್ಕೆ ಕವಿತಾ ಕಾಯಿ ಈ ದೇವಸ್ಥಾನಕ್ಕೆ ಹೋಗಿ ಎಂತ ಇಷ್ಟು ಶೀತ ನಂಗೆ ಗೊತ್ತಾನೇ ಇರಲಿಲ್ಲ. ಸೊ ಗೈಸ್, ನಂಗೆ ಯಾವಾಗ ಟೈಮ್ ಸಿಗುತ್ತೋ ಆವಾಗ ವ್ಲಾಗ್ ಮಾಡ್ತೀನಿ, ಯಾರು ಬೇಜಾರು ಮಾಡ್ಕೋಬೇಡಿ. ಫೋನ್ ಅಲೋ ಇರಲಿಲ್ಲ. ಫೋನ್ ಅಲೋ ಇವಾಗಲೇ ಲಾಕ್ ಮಾಡಿ ಇಟ್ಬಿಟ್ಟಿರು. ಇಡೀ ದೇವಸ್ಥಾನ ಸುತ್ಕೊಂಡು ಬಂದು ಫೋನೇ ಸಿಗಲಿಲ್ಲ. ಇವಾಗ ಸಿಕ್ತು ಫೋನು. ಆಚೆ ಬಂದು ವಿಡಿಯೋ ಮಾಡ್ತಾಯಿದ್ದೀವಿ. ಸೊ ಏನು ಮಾತಾಡಬೇಕು ಅನ್ನೋದೇ ಗೊತ್ತಾಯ್ತಲ್ಲ ನನಗೆ. ಫುಲ್ಲು ಟಯರ್ಡ್ನೆಸ್. ಬನ್ನಿ ಹೋಗೋಣ. ಸೊ ಎಸ್, ವೆಲ್ಕಮ್ ಬ್ಯಾಕ್ ಗೈಸ್. ಇದು ವ್ಲಾಗ್ ಮಾಡ್ತಾ ಇರೋದು ನಾನು ಓಂ ಶಕ್ತಿಯಿಂದ ಬಂದು ತುಂಬ ದಿನ ಆಗಿ ವ್ಲಾಗ್ ಇವಾಗ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬಿಕಾಸ್ ಆಫ್ ನನಗೆ ಓಂ ಶಕ್ತಿಯಿಂದ ಬಂದಿದ್ದ ತಕ್ಷಣ ಎಕ್ಸಾಮ್ ಸ್ಟಾರ್ಟ್ ಆಯಿತು. ಎಕ್ಸಾಮ್ ಸ್ಟಾರ್ಟ್ ಆದಮೇಲೆ ವ್ಲಾಗ್ಗಳು ಎಡಿಟ್ ಮಾಡೋಕ್ಕಾಗಲಿ ಅದನ್ನು ಪೋಸ್ಟ್ ಮಾಡೋಕ್ಕಾಗಲಿ ನಂಗೆ ಟೈಮ್ ಸಿಗಲಿಲ್ಲ. ಸೊ ಅದಕ್ಕೆ ಇವಾಗ ಎಕ್ಸಾಮ್ ನಿನ್ನೆ ಅಷ್ಟೇ ಮುಗೀತು. ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ವಿಡಿಯೋ ಆಲ್ರೆಡಿ ಇದೆ, ಬಟ್ ಫೈನಲ್ ವಿಡಿಯೋ ಮಾಡಿರಲಿಲ್ಲ ಅಂಥೇಳಿ ಇವಾಗ ಮಾಡ್ತಾಯಿದ್ದೀನಿ. ಓಂ ಶಕ್ತಿ ದೇವಸ್ಥಾನ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ನಾವು ಹೋಗಿದ್ದು ಅರ್ಲಿ ಮಾರ್ನಿಂಗ್ 2:30ಗೆ ಒಳಗಡೆ ಹೋಗಿದ್ದು. ಆ್ಯಂಡ್ 4:30 ಅಷ್ಟರಲ್ಲೆಲ್ಲ ನಮ್ಮ ದರ್ಶನ ಮುಗಿದೋಗಿತ್ತು. ಬಿಕಾಸ್ ನಾವೇ ಫಸ್ಟ್ ಎಂಟ್ರಿ ಆಗಿದ್ದೆ. ನಾವು ಗೇಟ್ ಓಪನ್ ಮಾಡಿದ ತಕ್ಷಣ ನಾವೇ ಎಂಟರ್ ಆಗಿದ್ದು. ಸೊ ತುಂಬ ಚೆನ್ನಾಗಿ ದರ್ಶನ ಆಯಿತು. ಮತ್ತು ಅಲ್ಲಿಂದ ಬಂದಮೇಲಂತೂ ಯಾವುದೇ ವ್ಲಾಗು ಮಾಡೋಕ್ಕಾಗಲಿಲ್ಲ ಗೈಸ್. ಬಿಕಾಸ್ ಅಂದರೆ ನಾವು ಹೋಗಿದ್ದ ಒಂದು ದಿನ ಪೂರ್ತಿ ನಿದ್ದೆ ಮಾಡಿಲ್ಲ. ಬಟ್ ನೈಟು 12 ಗಂಟೆಗೆ ಸ್ನಾನ ಮಾಡಿದ್ದಾಯಿತು, 2 ಗಂಟೆಗೆ ದೇವಸ್ಥಾನಕ್ಕೆ ಹೋಗಿದ್ದಾಯಿತು. ಸೊ ಒಂದು ಚೂರು ನಿದ್ದೆ ಇರಲಿಲ್ಲ. ಮತ್ತು ಗುರುಶಕ್ತಿಗಳು ಹೆಂಗೆ ಅಂತಂದರೆ ಅಮ್ಮನ ದರ್ಶನ ಆಗೋ ಗಂಟ ಯಾರೂ ನಿದ್ದೆ ಮಾಡಬಾರ್ದು ಅಂತ ಹೇಳಿದರು. ಸೊ ಅದು ಒಂದು ರೀಸನಿಂದ ಕೂತ್ಕೊಂಡ್ರೆ ಎಲ್ಲಿ ನಿದ್ದೆ ಬರುತ್ತೋ ಅಂಥೇಳಿ ಡ್ಯಾನ್ಸ್ ಆಡಿ ಫುಲ್ ಕಾಲೆಲ್ಲ ನೋವು ಬಂದ್ಬಿಟ್ಟಿತ್ತು. ಆ್ಯಂಡ್ ದರ್ಶನ ಬಂದಿದ್ದ ತಕ್ಷಣ ಅದು ಮಾಲೆ ತೆಗೆಯೋಗಂಟ ಏನೂ ಅನಿಸ್ತಾ ಇರಲಿಲ್ಲ, ಏನೂ ಫೀಲೂ ಇರಲಿಲ್ಲ. ಟಯರ್ಡ್ ಆಗ್ತಿದ್ರು, ಏನೂ ಫೀಲ್ ಬರ್ತಾ ಇರಲಿಲ್ಲ. ಮಾರ್ನಿಂಗ್ ದರ್ಶನ ಮಾಡ್ಬೇಕಾದ್ರೆ ಮಾಲೆ ತೆಗೆದು ಅದನ್ನು ತೊಳೆದು ಆಚೆ ಬಂದಮೇಲಂದು ಫುಲ್ ಟಯರ್ಡ್ನೆಸ್ಸು, ನಿದ್ದೆ, ನಡೆಯೋಕ್ಕಾಗ್ತಾ ಇರಲಿಲ್ಲ. ಫುಲ್ಲು ಟಯರ್ಡ್ನೆಸ್ಸು ಗೈಸ್. ಆಮೇಲಿಂದ 6 o'clock ಅಷ್ಟರಲ್ಲಿ ಬಸ್ ಹತ್ತಿ ಕುತ್ಕೊಂಡು 1-2 hours ನಿದ್ದೆ ಮಾಡಿದ್ವಿ. ಅಂದರೆ ಒಂದು ಓಂ ಶಕ್ತಿ ದೇವಸ್ಥಾನ ಮುಗಿಸ್ಕೊಂಡು ಪ್ರಸಾದ ಎಲ್ಲ ತಿಂದ್ಕೊಂಡು ಅದು ಓಂ ಶಕ್ತಿ ದೇವಸ್ಥಾನ ಮುಗಿಸಿ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಫುಲ್ ಎಲ್ಲ ಬಸ್ಸಲ್ಲಿರೋರೆಲ್ಲ 1-2 hours ನಿದ್ದೆ ಮಾಡಿದ್ಮೇಲೆ ಎಲ್ಲರೂ ಓಕೆ ಥರ ಫುಲ್ ಯಾರಿಗೂ ನಿದ್ದೆ ಕಂಟ್ರೋಲ್ ಮಾಡೋ ಫೀಲೇ ಇರಲಿಲ್ಲ. ಸೊ ಅದಾದಮೇಲೆ ನೆಕ್ಸ್ಟ್ ಡೇ ತುಂಬ ದೇವಸ್ಥಾನ, ಇಲ್ಲ ಅಂದರೂ 10 to 12 ಟೆಂಪಲ್ಸ್ನ ನೋಡಿದ್ದೀವಿ ನಾವು. ಅದರಲ್ಲಿ ಯಾವ ದೇವಸ್ಥಾನದಲ್ಲೂ ಕೂಡ ವೀಡಿಯೋಸು ಫೋಟೋಸು ಅಲೋನೇ ಇರಲಿಲ್ಲ. ಸೊ ನಾನು ಎಷ್ಟು ವೀಡಿಯೋ ಮಾಡ್ಬೋದು ಅಷ್ಟು ಮಾಡಿದ್ದೀನಿ. ಸೊ ಐ ಹೋಪ್ ನಿಮ್ಮೆಲ್ರಿಗೂ ಆ ವ್ಲಾಗ್ ಇಷ್ಟ ಆಗಿದೆ ಅಂತ. ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಬ್ಲಾಗ್ ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.